ಹರೇ ಶ್ರೀನಿವಾಸ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ನಾನು ಒಂದು ಯೋಜನೆನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ, ಭೀಮಾದಲ್ಲಿ ಸ್ವರ್ಣಧಾರ ಅಂತ ಒಂದು ಯೋಜನೆ ಇದೆ. ಸ್ವರ್ಣಧಾರ ಅಂದರೆ ಏನಪ್ಪ ಅಂತಂದರೆ ತುಂಬ ಸಿಂಪಲ್. ಏನಂದರೆ, ಯಾರ ಹತ್ರ ನಿಮ್ಮದು ಒಂದು ಗೋಲ್ಡ್ ಇರುತ್ತೆ, ಈಗ ಕೆಲವರು ಗೋಲ್ಡ್ ಕಾಯಿನ್ನ ತೊಗೋತಾ ಇರ್ತೀರ, ಅಥವಾ ಒಂದೇ ಸತಿ ನಮಗೆ ಒಂದು ಆಭರಣನ ತೊಗೊಳಕ್ಕಾಗಲ್ಲ. ಇವಾಗಂತೂ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಸೊ ಅವಾಗ ಜಾಸ್ತಿ ಆದಾಗ ನಾವೇನು ಮಾಡಬೇಕು ಅಂದರೆ ಸೇವಿಂಗ್ ಮಾಡಬೇಕು, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು 2 ಮಂತಿಗೆ 1 ಕಾಯಿನ್ ಅಥವಾ 3 ಮಂತಿಗೆ 1 ಕಾಯಿನ್, ಎಷ್ಟಾಗುತ್ತೋ ಅಷ್ಟು ಕಾಯಿನ್ ತೊಗೊಂಡು, ಯಾರ್ದು ಗೋಲ್ಡು 10 ಗ್ರಾಮ್ ಆಗಿರುತ್ತೆ, ಮತ್ತು ಏನಾದರೂ ಮನೆಯಲ್ಲಿ ಸ್ವಲ್ಪ ಹಳೆ ಚಿನ್ನ, ಯಾರ್ದಾದ್ರೂ ಬಿಚ್ಚೋಗಿದ್ದು ಅಥವಾ ಮುರಿದೋಗಿದ್ದು ಅಥವಾ ರಿಪೇರಿ ಬಂದಿರೋ ಚಿನ್ನ ಇದ್ದರೆ ಅದೊಂದು 10 ಗ್ರಾಮು, 20 ಗ್ರಾಮ್ನ ತೊಗೊಂಡು ಹೋಗಿಬಿಟ್ಟು ನೀವು ಭೀಮಾದಲ್ಲಿ ಇದನ್ನು ಸ್ವರ್ಣಧಾರ ಅಂತ ಇಡಬೇಕು. ಸ್ವರ್ಣಧಾರ ಯೋಜನೆಯಲ್ಲಿ 20 ಗ್ರಾಮ್ನ ನಾವು ಇಟ್ಟಾಗ ಅವರು ನಮಗೆ ಎಲ್ಲ ಪೇಪರ್ ಸೈನ್ ಮಾಡಿಕೊಡ್ತಾರೆ ಮತ್ತು ಕಾರ್ಡ್ ಕೂಡ ಕೊಡ್ತಾರೆ. ನಾನು ಇದ್ರ ಬಗ್ಗೆ ನಿನ್ನೆ ಭೀಮಾಗೆ ಹೋದಾಗ ಚೆನ್ನಾಗಿ ವಿಚಾರಿಸಿ ಬಂದಿದ್ದೀನಿ. ಇದು ಯಾವುದು ಪೇಯ್ಡ್ ಪ್ರಮೋಷನ್ ಏನಲ್ಲ, ಮತ್ತು ಪೇಯ್ಡ್ ಪ್ರಮೋಷನ್ ಮಾಡೋಂಥ ದೊಡ್ಡ ಚಾನಲ್ ಕೂಡ ಅಲ್ಲ ನಂದು. ಬಟ್ ಏನಪ್ಪ ಅಂದರೆ, ಭೀಮಾದಲ್ಲಿ ಇದು ತುಂಬ ಒಳ್ಳೆಯ ಒಂದು ಯೋಜನೆ ಅಂತ ನನಗನ್ನಿಸ್ತು. 20 ಗ್ರಾಮ್ ಗೋಲ್ಡನ್ನ ನಾವು ಇಟ್ಟಾಗ 11 ಮಂತ್ ಆದಮೇಲೆ ಆ 20 ಗ್ರಾಮ್ ಗೋಲ್ಡ್ದು, ಅಂದರೆ ನಾವು ಎಷ್ಟು ಇಟ್ಟಿರ್ತೀವಲ್ಲ ಅಷ್ಟು ಗೋಲ್ಡ್ದು ನಾವು ಯಾವುದೇ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡ್ಬೋದು. ಅಥವಾ 2 ಬಳೆ ಆಗಿರ್ಬೋದು, ಅಥವಾ 20 ಗ್ರಾಮ್ದು ನೆಕ್ಲೆಸ್ ಅಥವಾ ಚೈನ್, ಎನಿಥಿಂಗ್ ನೀವು ಏನು ತೊಗೋತೀರಾ 20 ಗ್ರಾಮ್ದು ಏನಾದರೂ ತೊಗೊಳ್ಳಿ. ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0 ಮೇಕಿಂಗ್ ಚಾರ್ಜಸ್ ಇದೆ. ಇದಾದಮೇಲೆ GST ಮಾತ್ರ ಪೇ ಮಾಡಲೇಬೇಕು, ಯಾಕಂದರೆ GST ಅನ್ನೋದು ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಇದು ಒಂದು ಒಳ್ಳೆಯ ಯೋಜನೆ ಅಂತ ಅನ್ಕೋತೀನಿ. ಸೊ ಇವಾಗ ಯಾರ್ಯಾರು ಗೋಲ್ಡ್ ಮೇಲೆ ಸೇವ್ ಮಾಡ್ತಾ ಇದ್ದೀರಾ ಅವರು ಬೇಗ ಸೇವ್ ಮಾಡಿಬಿಟ್ಟು ಈ ಯೋಜನೆಯಲ್ಲಿ ನಿಮ್ಮ ಒಂದು ಗೋಲ್ಡ್ನ ಇಡಿ. 0 ಮೇಕಿಂಗ್ ಚಾರ್ಜಸ್ಸಲ್ಲಿ ನೀವು 11 ಮಂತ್, ಜಸ್ಟ್ 11 ಮಂತ್ ಆದಮೇಲೆ ಯಾವುದಾದ್ರೂ ನಿಮ್ಮದು ಒಂದು ಹೊಸ ಚಿನ್ನದ ಬಳೆಗಳು ಅಥವಾ ಜುಮ್ಕಿನೋ ಅಥವಾ ಒಂದು ನೆಕ್ಲೆಸ್ಸು ಏನಾದರೂ ಮಾಡಿಸ್ಕೊಂಡು ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಹರೇ ಶ್ರೀನಿವಾಸ.